Hello everyone, welcome to Sanmargana classes. Let us see question number 19 of chapter Atom and Molecule. Why is not possible to see an atom with naked eyes? You know, atom is basic thing. It's just like a brick. Alva, brick to ಕಾಂಪೌಂಡ್ ಕಾಂಪೌಂಡ್ ಬ್ರಿಕ್ ಇರುತ್ತಲ್ಲ ಅದೇ ತರ ನೀವು ಕಾಂಪೌಂಡ್ ಯಾವ್ದನ್ನೇ ಕಟ್ರಿ, ಮನೆ ಕಟ್ರಿ ಇಲ್ಲ ಹಾಸ್ಪಿಟಲ್ ಕಟ್ರಿ, ರೋಡ್ ಕಟ್ರಿ, ಯಾವುದೇ ಕಟ್ರಿ ಬ್ರಿಕ್ ಬೇಕಲ್ವಾ? ಅದೇ ತರ ಆಟಮ್ಸ್ ಯಾವುದೇ ಕಾಂಪೌಂಡ್ಸ್ ಇರಲಿ, ಆಟಮ್ ಇಸ್ ಬೇಸಿಕ್ ಥಿಂಗ್. ಹಾಗಿದ್ರೆ ಆಟಮ್ ಇಲ್ಲಿ ಕ್ವಶನ್ ನಂಬರ್ 19. Retaking question number 19. Hello everyone, welcome to Sanmargana classes. Let us see question number 19 of chapter Atoms and Molecules. Why is not possible to see an atom with naked eyes? Atom, it is very basic thing. It is the smallest unit of matter. It's the smallest unit of matter that retains the properties of chemical element. Chemical element, there is properties. ಅದನ್ನ ರಿಟೈನ್ ಮಾಡ್ಕೊಳ್ಳುವಂಥದ್ದು. ಇಟ್ ಇಸ್ ಅ ವೆರಿ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತ ಹೇಳ್ತೀವಿ, ಸ್ಮಾಲೆಸ್ಟ್ ಯೂನಿಟ್ ಆಫ್ ಮ್ಯಾಟರ್. ಸಿ, ಈಗ ನಾನು ಗೋಲ್ಡ್ ಅಂತ ಹೇಳಿದ್ರೆ ಗೋಲ್ಡ್ ಈಸ್ ಅನ್ ಎಲಿಮೆಂಟ್. ಈಗ ನಾನು ಗೋಲ್ಡ್ ಎಲಿಮೆಂಟ್ ಒಂದ್ ಆಟಮ್ ಅನ್ನ ತಗೊಂಡ್ರೆ ಆ ಒಂದ್ ಆಟಮ್ ಏನಿದೆ ಆ ಗೋಲ್ಡ್ ಎಲಿಮೆಂಟ್ ಏನ್ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ತೋರಿಸುತ್ತೆ, ಆ ಒಂದ್ ಆಟಮ್ ಕೂಡ ಅದೆಲ್ಲ ಪ್ರಾಪರ್ಟೀಸ್ ಅನ್ನ ತೋರಿಸುತ್ತೆ. ಸೊ ಇಟ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮ್ಯಾಟರ್. ಇಟ್ ಇಸ್ ಸ್ಮಾಲೆಸ್ಟ್. ನಾನು ಹೇಳ್ತೀನಿ, ಏನ್ ಹೇಳ್ತಿದ್ದೀನಿ? ಸ್ಮಾಲೆಸ್ಟ್ ಅಂತ ಹೇಳ್ತಿದ್ದೀನಿ. ಆಲ್ರೆಡಿ ನಮ್ಗೆ ಆನ್ಸರ್ ಗೊತ್ತಾಗೋಯ್ತು. Atoms are very small. Atomic radius is measured in nanometers. Nanometer range ಅಲ್ಲಿ ಮೆಜರ್ ಮಾಡ್ತಾರೆ. ನ್ಯಾನೋ ಇಸ್ 10⁻⁹ ಮೀಟರ್. ನ್ಯಾನೋಮೀಟರ್ ಅಂದ್ರೆ 10⁻⁹ ಅಂದ್ರೆ 1/10⁹ ಬರ್ದಂಗೆ. ನೀವು 1 10⁻⁹ ಏನಿದೆ ಅಲ್ಲ ಅದರಿಂದ ಡಿವೈಡ್ ಮಾಡಿದಾಗ 0.00000 ಈ ತರ ಬರುತ್ತಲ್ಲ, ಅಷ್ಟು ಸ್ಮಾಲ್ ಯೂನಿಟ್ ಇರುತ್ತೆ atom. Atoms are very small. So it is not possible to see an atom with naked eyes. ಹಾಗಾಗಿ ನಮ್ಗೆ naked eyes ಇಂದ ಬರಿಗಣ್ಣಿಂದ atoms ಅನ್ನ ನೋಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. They are very small. Thank you.